ಡಿಕೆ ಕ್ಯಾಬಿನೆಟ್ನ ಏಕೈಕ ಮಹಿಳಾ ಸಚಿವ ಸ್ಥಾನಕ್ಕಾಗಿ ರೇಸ್ ನಡೀತಾ ಇದೆ. ಯಾರಾಗ್ತಾರೆ ಡಿಕೆ ಸಂಪುಟದ ಏಕೈಕ ಮಹಿಳಾ ಸಚಿವ ಎನ್ನುವಂತಹ ಪ್ರಶ್ನೆ ಇದೆ. ಇರುವಂತಹ ಒಂದೇ ಒಂದು ಸಚಿವ ಖಾತೆ ಮಹಿಳಾ ಕೋಟದಲ್ಲಿ ಅದಿದೆ. ಯಾರಾಗ್ತಾರೆ ಇಲ್ಲಿ? ಅದಕ್ಕೆ ರೇಸ್ ನಡೀತಾ ಇದೆ ಸಚಿವ ಸ್ಥಾನಕ್ಕಾಗಿ. ಯಾರಾಗ್ತಾರೆ ಡಿಕೆ ಸಂಪುಟದ ಏಕೈಕ ಮಹಿಳಾ ಸಚಿವೆ ಅನ್ನುವಂತಹ ಪ್ರಶ್ನೆ. ಒಂದೇ ಕುರ್ಚಿ, 4 ಪ್ರಬಲ ಆಕಾಂಕ್ಷಿಗಳ ಮಧ್ಯೆ ಫೈಟ್ ನಡೀತಾ ಇದೆ. ಸಿಎಂ ಡಿಕೆ ಸಂಪುಟದಲ್ಲಿ ಯಾರಿಗೆ ಒಲಿಯುತ್ತೆ ಅದೃಷ್ಟ? ಏಕೈಕ ಮಹಿಳಾ ಮಂತ್ರಿಗಿರಿಗಾಗಿ ಕಸರತ್ತು ನಡೀತಾ ಇದೆ. ಇಲ್ಲಿ ಸಿಎಂ ಸಂಪುಟದಲ್ಲಿ ಸೇರಲು ಉಮಾಶ್ರೀ, ನಯನ, ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮೂವರು ಇರುವಂಥದ್ದು. ಯಾರಿಗೆ ಒಲಿಯುತ್ತೆ ಈ ಮೂವರಲ್ಲಿ ಅಂತ? ಉಮಾಶ್ರೀ ಇದ್ದಾರೆ ಈ ರೇಸ್ನಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ನಯನ ಮೋಟಮ್ಮ ಇದ್ದಾರೆ. ಈ ಮೂವರಲ್ಲಿ ಯಾರಿಗೆ ಒಲಿಯುತ್ತೆ ಮಂತ್ರಿ ಭಾಗ್ಯ? ಯಾರಾಗ್ತಾರೆ ಡಿಕೆ ಸಂಪುಟದ ಏಕೈಕ ಮಹಿಳಾ ಸಚಿವೆ? ನೋಡಿ, ಇರೋದು ಒಂದೇ ಒಂದು ಸಚಿವ ಸ್ಥಾನ ಮಹಿಳಾ ಕೋಟದಲ್ಲಿ, ಅದು ಇರುವಂಥದ್ದು. ಇಲ್ಲಿ ಗಾಯತ್ರಿ ಅವರಿಗೆ ಇದ್ದಂತಹ, ಅಂದರೆ ಹೆಸರು ಗಾಯತ್ರಿ ಹೆಸರಿತ್ತು. ಇಲ್ಲಿ ಏನು ಲೀಸ್ಟ್ ಏನು ಬಂದಿತ್ತು, 20 ಸಚಿವರ ಒಂದು ಲೀಸ್ಟ್ ಏನು ಬಂದಿತ್ತು, ಅದರಲ್ಲಿ ಗಾಯತ್ರಿ ಅವರ ಹೆಸರಿತ್ತು. ಅದನ್ನು ಹೋಲ್ಡ್ ಮಾಡಲಾಯಿತು, ಕೊನೆಯ ಕ್ಷಣದಲ್ಲಿ ಹೋಲ್ಡ್ ಮಾಡಲಾಯಿತು. ಈಗ ಒಂದು ಸಚಿವ ಸ್ಥಾನ ಉಳಿದುಕೊಂಡಿರುವಂಥದ್ದು. ಅದರಲ್ಲಿ ಯಾರಾಗ್ತಾರೆ ಏಕೈಕ ಮಹಿಳಾ ಮಂತ್ರಿಗಿರಿ ಸ್ಥಾನ ಯಾರಿಗೆ ಸಿಗುತ್ತೆ? ಇಲ್ಲಿರುವಂತಹ ಒಂದು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ಇದೆ. ಯಾರಾಗ್ತಾರೆ ಅಂತ 4 ಪ್ರಬಲ ಆಕಾಂಕ್ಷಿಗಳು ಫೈಟ್ ನಡೆಸ್ತಾ ಇದ್ದಾರೆ. ಇಲ್ಲಿ ಉಮಾಶ್ರೀ ಇದ್ದಾರೆ, ಉಮಾಶ್ರೀ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ನಯನ ಮೋಟಮ್ಮ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ದಾರೆ. ಯಾರಿಗಾಗುತ್ತೆ ಅಂತ ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಔಟ್ ಆಯಿತು. ಖಾಲಿ ಉಳಿದ ಒಂದು ಸ್ಥಾನಕ್ಕೆ 4 ಆಕಾಂಕ್ಷಿಗಳಿಂದ ಲಾಬಿ ಮಾಡಲಾಗ್ತಾ ಇದೆ. ಉಮಾಶ್ರೀ, ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಮತ್ತು ಅನ್ನಪೂರ್ಣ ತುಕಾರಾಮ್ರಿಂದ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಲಾಗ್ತಾ ಇದೆ. ಇರೋದು ಒಂದೇ ಸ್ಥಾನ, ಸಚಿವ ಸ್ಥಾನ. ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳಿಂದ ತೆರೆಮರೆಯಲ್ಲಿ ಪ್ರಯತ್ನ ನಡೀತಾ ಇದೆ. ಮತ್ತೆ ಪ್ರಯತ್ನ ಆರಂಭಿಸಿರುವಂತಹ ಗಾಯತ್ರಿ ಶಾಂತೇಗೌಡ, ಅಂದರೆ ಅವರ ಹೆಸರು ಬಂದು ಕೊನೆಯ ಗಳಿಗೆಯಲ್ಲಿ ಕೈ ಬಿಟ್ಟೋಯ್ತು. ಈಗ ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಮಾಶ್ರೀ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು. ಉಮಾಶ್ರೀ ಕೊಡಿ ಸಚಿವ ಸ್ಥಾನವನ್ನ ಅಂತ ಸಚಿವ ಸ್ಥಾನಕ್ಕಾಗಿ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಭೇಟಿಯನ್ನ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಬಿ ನಡೆಸ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡಿ. ಮಹಿಳಾ ಕೋಟದ ಅಡಿಯಲ್ಲಿ ಮಂತ್ರಿ ಮಾಡಿಸಿ ಅಂತ ಹೆಬ್ಬಾಳ್ಕರ್ ಹೇಳ್ತಾ ಇರುವಂಥದ್ದು. ಲಾಬಿ ನಡೆಸ್ತಾ ಇದ್ದಾರೆ. ಮಂತ್ರಿಗಿರಿ ನನಗೆ ಸಿಗಲಿ ಅಂತ ನಯನ ಮೋಟಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ಶಾಸಕಿ ಅನ್ನಪೂರ್ಣ ತುಕಾರಾಮ್ ಸಿಎಂ ಡಿಕೆರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅನ್ನಪೂರ್ಣ ತುಕಾರಾಮ್ರವರು. ಇನ್ನು 4 ಪೈಕಿ ಯಾರಿಗಿದೆ ಸಚಿವ ಸ್ಥಾನವನ್ನು ಅಲಂಕರಿಸುವಂತಹ ಅದೃಷ್ಟ ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಯಾರ ಪರ ಯಾರು ಲಾಭಿ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯನವರು ಲಾಭಿ ಮಾಡ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಉಮಾಶ್ರೀ ಪರವಾಗಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿರುವಂಥದ್ದು. ಇನ್ನು ನಯನ ಮೋಟಮ್ಮ ರಾಜ್ಯದ ನಾಯಕರಿಂದ ಲಾಭಿ ಮಾಡಲಾಗ್ತಾ ಇದೆ. ಅನ್ನಪೂರ್ಣ ತುಕಾರಾಮ್ ಪರವಾಗಿ ಪತಿ ತುಕಾರಾಮ್ರವರು ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಈ ತುಕಾರಾಮ್ರವರು ಲಾಭಿ ನಡೆಸ್ತಾ ಇದ್ದಾರೆ. ಇಲ್ಲಿ ಇರುವಂತಹ ಒಂದೇ ಒಂದು ಖಾತೆ, ಅಂದರೆ ಒಂದೇ ಒಂದು ಸಚಿವ ಸ್ಥಾನ, ಅದರಲ್ಲಿ ಮಹಿಳಾ ಕೋಟದ ಅಡಿಯಲ್ಲಿ ಯಾರಿಗೆ ಸಿಗುತ್ತೆ? 4 ಜನ ಪೈಪೋಟಿ ನಡೆಸ್ತಾ ಇದ್ದಾರೆ, ಲಾಭಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಉಮಾಶ್ರೀ ಅವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆಶಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಗಲಿ ಅಂತ ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ಇನ್ನು ನಯನ ಮೋಟಮ್ಮ ರಾಜ್ಯ ನಾಯಕರಿಂದ ಅವರು ಲಾಭಿ ನಡೆಸ್ತಾ ಇದ್ದಾರೆ. ಇನ್ನು ಅನ್ನಪೂರ್ಣ ತುಕಾರಾಮ್ರವರು ಪತಿ ಈ ತುಕಾರಾಮ್ರವರಿಂದ ಲಾಭಿಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ನಾನು ಸಚಿವೆ ಆಗ್ತೀನಿ ಅಂತ ಹೇಳಿ ಅವರು ಇಲ್ಲಿ ಎಲ್ಲರನ್ನ ಭೇಟಿ ಆಗ್ತಾ ಇರುವಂಥದ್ದು. ಇರೋದು ಒಂದೇ ಒಂದು ಸಚಿವ ಸ್ಥಾನ, ಅದು ಯಾರಿಗೆ ಒಲಿಯುತ್ತೆ, ಯಾರಿಗೆ ಅದೃಷ್ಟ ಇದೆ ಅಂತ? ಸಿದ್ದರಾಮಯ್ಯನವರು ಉಮಾಶ್ರೀರವರನ್ನ ಸಚಿವೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವೆ ಮಾಡಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ಒಲಿಯುತ್ತೆ ಅಂತ